ಇದೇನಿದು? ಇದು ರೈಸ್. ಇದೇನಿದು? ಮೊಟ್ಟೆ. ಇಂಗ್ಲಿಷ್ ಏನಂತಾರ? ಎಗ್. ಎಗ್ಗು. ಇವಾಗ ಏನಂತಾರ? ಎಗ್ ರೈಸ್. ಗ್ಲೂಕೋಸ್. ಗ್ಲೂಕೋಸ್. ಅದು ನಿಮ್ಮಪ್ಪ ಅಂತಿದ್ದೆ ಕೂಡ ಸ್ನಾನ ಮಾಡ್ತೈತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಮಹಾಶಿವರಾತ್ರಿಗೆ ನಮ್ಮಮ್ಮ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿರೋದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ನಮಸ್ಕಾರ ಎಲ್ರಿಗೂ, ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಏನಂದರೆ ಬೆಳಗ್ಗೆ 5 ಗಂಟೆಗೆ ನಾನು ಮತ್ತು ನನ್ನ ಮಗ ಇಬ್ಬರು ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಎಲ್ಲ ಆಯಿತು. ಬೆಂಗಳೂರಲ್ಲಿ ಧರ್ಮಗಿರಿ ದೇವಸ್ಥಾನ ನೋಡಿ, ಇಲ್ಲಿ ಅಲಂಕಾರ ನಿಮಗೂ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ಎಲ್ಲ. ಹೆಂಗಿತ್ತು ದರ್ಶನ ಹೇಳು. ನಾನು ಮಾಡಿದಲ್ಲಿ ಇವಾಗ ಹೇಳ್ತಿ ಇಲ್ವಾ ಅಷ್ಟೇ, ನನಗೆಲ್ಲ ಕಥೆ ಇಲ್ಲ. ಯಾವ್ದು ಹೇಳು. ಹಾಂ, ಮಹಾಶಿವರಾತ್ರಿ ಆಗಿರೋದು ಮೊನ್ನೆ. ಇವತ್ತು ಸೋಮವಾರ ಅಲ್ಲ, ಇವತ್ತು ಮಂಗಳವಾರ. ಇವತ್ತು ನಮ್ಮಮ್ಮ ಸ್ಪೆಷಲ್ ಆಗಿ ಏನಮ್ಮ ಇರು, ನಮ್ಮಮ್ಮ ಆಯನ್ ಓವರ್ ಆಗಿ ಆಡ್ಬೇಡ, ಓವರಾಗಿ ಆಡ್ಬೇಡ. ಮಕ್ ಮೇಲೆ ಹೊಡೆದ್ಬಿಡ್ತೀನಿ, ಮಕ್ ಮೇಲೆ ಹೊಡೆದ್ಬಿಡ್ತೀನಿ. ನೀಟಾಗಿ ಹೇಳು. ಥೂ ಥೂ, ಇವಾಗ ಹೇಳ್ತೀನಿ ಸರಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ದೇವರು ಅಭಿಮಾನಿ ದೇವರುಗಳಿಗೆ ನಮಸ್ಕಾರ. ಅಭಿಮಾನಿ ದೇವರುಗಳು. ಈ ಲೆವೆಲ್ಗೆ ಬಂದ್ಬಿಟ್ಟ ನೀನು, ಬೆಂಗಳೂರಿಗೆ ಬಂದ್ಬಿಟ್ಟು. ಗಾರ್ಲಿಕ್ ಎಗ್ ರೈಸ್ ಮಾಡ್ತಾ ಇದ್ದೀನಿ ನೋಡಿ, ಹೆಂಗಿರುತ್ತದೆ. ಸಿಂಪಲ್. ಏನು ಇಂಗ್ರೀಡಿಯೆಂಟ್ಸ್ ಅಂದರೆ ಬೆಳ್ಳುಳ್ಳಿ ಚೆಜ್ಕೊಳ್ಳೋದು, ಆಯ್ತಾ, ಬೆಳ್ಳುಳ್ಳಿ, ಚಿಲ್ಲಿ ಪೌಡ್ರು ಮತ್ತೆ ಅರಿಶಿನ, ಉಪ್ಪು ಅಷ್ಟೇ. ಎಗ್ ಅಷ್ಟೇ. ಈ ಕರಿ ಬಿಳಿ ಬಣ್ಣಿಗೆ ಯಾವ್ದು ಹಳೆ ಎಣ್ಣೆ ಹಾಕಿದಪ್ಪ? ನನ್ನ ಬಾಯಿ ಇದು ಯಾವ್ದು ಹಳೆ ಎಣ್ಣೆ? ಕೇಳೋದು ಜನ ಕೇಳೋದು, ನೀವು ಸುಮ್ಮನೆ ಎಲ್ಲ ಹೊಡಿಯೋದ್ಲ, ಸುಮ್ಮನೆ ಬೈಯಲ್ಲ. ಇದು ಹಳೆ ಎಣ್ಣೆ ಯಾವ್ದು? ಇದು ಎಣ್ಣೆನೇ, ಅದು ಹಳೆ ಎಣ್ಣೆ. ಅದೇ ಯಾವ್ದ್ರದ್ದು ಎಣ್ಣೆ ಹೇಳು. ಬಾಯಲ್ಲಿ ಕೆಟ್ಟ ವರ್ಡ್ಸ್. ಕೆಟ್ಟೋಳು ಅಂತ ಗೊತ್ತು, ಒಳ್ಳೆ ವರ್ಡ್ ಹೇಳು. ತಿಕ್ಲಂಗೆ ಆಡ್ಬೇಡ ಅಂತ ಯಾರಾದ್ರೂ ಬೈತಾರ ನಮ್ಗೆ? ನಿನಗೆ ಅದಕ್ಕೆ ಗಾರ್ಲಿಕ್ ಹಾಕೋದು ಆಯ್ತಾ? ಏಮ ಗಾರ್ಲಿಕ್ ಕರಕಾಗ್ಬೇಕು. ಅದಕ್ಕೆ ಎರಡೇಡು ಮಸ್ತ್ ಬರಬಾರ್ದು ಎಗ್ಗಿಗೆ ಅಂತ ಮೆಣಸು ಹಾಕ್ಬಿಟ್ಟ. ಹೆಂಗ ಕಂಡಿಟ್ಕೊಂಡ್ಬಿಟ್ಟಿದ್ದಿಲ್ಲ ನೀನ್ ಬಲೆ ಶೂಟ್ ರಾಣಿ ಅನ್ಸುತ್ತೆ. ದಾರಿ ಬಂದಿದ್ಯಾ? ಇದಕ್ಕೆ ಚಿಲ್ಲಿ ಹಾಕದ? ಚಿಲ್ಲಿ ಪೌಡರ್ ಅಷ್ಟೇ. ಖಾರ ಇದು ಜಾಸ್ತಿ ಇರುತ್ತೆ ಅಂತ ಚಿಲ್ಲಿ. ಆಮೇಲೆ ಇದಕ್ಕೆ ಒಂಚೂರು ಅರಿಶಿಣದ ಪುಡಿ. ಅದು ನಿಮ್ಮಪ್ಪ ಅಂತಿದ್ದೆ ಕೂಡ ಸ್ನಾನ ಮಾಡ್ತೈತೆ. ಅಯ್ಯೋ, ಇದಕ್ಕೆ ಇವಾಗ ರಪಕ್ ಅಂತ ಒಂದು ಸ್ಪೂನ್ ಉಪ್ಪು ಹಾಕೋದು. ಬೇಕಾದ್ರೆ ಆಮೇಲೆ ಹಾಕೊಳ್ಳೋಣ. ಉಪ್ಪು ಜಾಸ್ತಿ ಆಗೋದ್ರೆ ನಮ್ಮ ಮನೇಲಿ ಬೈತಾರೆ. ಒಂದು ಸ್ವಲ್ಪ ನಮ್ಗೆ 2 ಸ್ಟೆಪ್ ಬ್ರೇಕ್ಫಾಸ್ಟ್ ಇದು ಗೈಸ್. ಹೋಗಲ್ಲ, ಕೊತ್ತಂಬರಿ ಸೊಪ್ಪು ಎತ್ಕೊಬಾರ. ಎಲ್ಲಿಂದ? ಏನು ಊರಲ್ಲಿ ಇದೀವ? ಹೋಗಿ ಎತ್ಕೊಬಾ. ಫ್ರಿಜ್ಜಿಂದ ಎತ್ಕೊಬಾರೋ. ನೀನೇ ಎಲ್ಲ ಎತ್ಕೊ. ಇವಾಗ ತೋರ್ಸ್ಬೇಕು ಫುಲ್ ನೀನ್ ಏನ್ ಹೆಂಗ್ ಮಾಡ್ತೀಯ ಅಡ್ಗೆನ ಅಂತ. ಅಯ್ಯೋ ನೋಡಿ, ಇವಾಗ ಇದಾಕಿದೀನಾ? ಇಷ್ಟೇ. ಇದು ವೈರಲ್ ಆಗಿದೆಯಂತೆ ಅದಕ್ಕೆ ವೈರಲ್ ಎಗ್ ರೈಸ್. ಇದು ಹೆಸರೇನು? ಗಾರ್ಲಿಕ್ ಎಗ್ ರೈಸ್. ಗೊತ್ತು ಹೆಸರು, ವೈರಲ್ ಆಗಿರೋ ಹೆಸರೇನು? ವೈರಲ್ ಎಗ್ ರೈಸ್. ಇದೆಲ್ಲ ಏನ್ ಶೋಕಿ ನಿಮ್ದು? ಫ್ಯಾಷನ್ ಅದು. ವಯಸ್ಸು ಗೈಸ್, ನಮ್ಮಮ್ಮ ಈ ಬಟ್ಟೆ ಹಾಕೊಂಡೆ ಪೂಜೆ ಮಾಡಿದ್ದು ಗೈಸ್. ಇವಾಗ ಅಲ್ಲ, ಹೆಣ್ಮಕ್ಳು ಒಂದು ಹೆಣ್ಣು ಚುಟಿದಾರನೋ ಸೀರೆನ ಹಾಕೊಂಡು ಪೂಜೆ ಮಾಡೋದು ನೋಡಿದ್ರ ನಮ್ಮಮ್ಮ ನೋಡಿ. ನಮ್ಮಮ್ಮ ನೋಡಿ. ಅಯ್ಯೋ, ಒಂದಿನ ಜಿಮ್ ಮಿಸ್ ಮಾಡ್ಕೊಂಡು ಏನೋ ಕಳ್ಕೊಂಡಾಗ್ಬಿಟ್ಟಿರುತ್ತೆ. ಹೌದಾ? ನೆನ್ನೆ ಮಿಸ್ ಮಾಡ್ದಲ್ಲ, ಏನ್ ಕಳ್ಕೊಂಡ? ಗೈಸ್, ಶಿವ ಅನ್ಬಿಟ್ಟು ನೈಟ್ ಎಲ್ಲ ಜಾಗರಣೆ ಇದ್ರು, ಉಪವಾಸ ಇದ್ರು. ಇವತ್ತು ಅಂತ ಮಲ್ಕೊಂಡ್ಬಿಟ್ಟವ್ರೆ ಗೈಸ್. ಭಾನುವಾರ ನೈಟ್ ಫುಲ್ ಜಾಗರಣೆ ಮಾಡ್ಬಿಟ್ಟು ಸೋಮವಾರ ಫುಲ್ ಮಲ್ಗವ್ರೆ.
ಏನ್ ನಗ್ತಿದ್ಯಾ? ಬೆಳಗ್ಗೆ ನಾಷ್ಟ ಇಲ್ಲ, ಮಧ್ಯಾಹ್ನ ಊಟ ಇಲ್ಲ, ನೈಟ್ ಊಟ ಇಲ್ಲ. ಸುಳ್ಳೇ ಬೇಡ. ಬೆಳಗ್ಗೆ ನಾಷ್ಟ ಏನು? 4 ಗಂಟೆಗೆ 5 ಗಂಟೆಗೆ ದೇವಸ್ಥಾನಕ್ಕೆ ಹೋಗಿ ಬಂದು ಪೂರಿ ಮಾಡಿ ಸಾಗು ಮಾಡಿ ಚಟ್ನಿ ಮಾಡಿಟ್ಟೆ. ಆ ಪೂರಿ ಮಾಡಕ್ ಹೋಗಿ ಚಿರೋಟಿ ಮಾಡ್ಬಿಟ್ಟವ್ರೆ ಗೈ. ನಮ್ಮಪ್ಪ ಚಿರೋಟಿ ತಿನ್ಬಿಟ್ಟು ಹೋದ್ರು ಪಾಪ. ಇವಾಗ ಇದನ್ನ ಹೀಗೆ ತಿರುಗಿಸೋದು. ಇದು ತಿಂತಾ ಇದ್ರೆ ಕಳೆದೋಗ್ಬೇಕು. ನೀನ್ ಸುಮ್ಮನೆ ಬಿಡಮ್ಮ. ಯಾಕೋ ನನಗೆ ರೇಕ್ಸ್ ಬೇಡ, ಹೊಡೆದ್ರೆ ತನಾರ್ ಅನ್ಬೇಕು ನೀನು. ಹೋಗಲ್ ಪಾಪಗೆ ಪಟ್ಟು ಸ್ನಾನ ಮಾಡಿಸ್ಬಿಟ್ಟು ಹೋಗು. ಗಾಯ್ಸ್ ಯಾರಾದ್ರೂ ಈ ಬಟ್ಟೆಗೆ ಒಂದು ಕಮೆಂಟ್ ಹಾಕಿ ಗೈಸ್. ಯಾಕೋ ಕಮೆಂಟ್ ಹಾಕ್ತಾರೆ? ನೋಡಿ ಈ ವಯಸ್ಸು ಮುದುಕಿಗೆ ಬೇಕಾ ಅಂತ. ಮುದ್ಕಿನ ನಾನು 44 ಅಂದ್ರೆ ಮುದುಕಿನೇ. ಯಾಕೆ ಹಿಂಗೆಲ್ಲ ಹೇಳ್ತೀಯಾ? ಅಲ್ಲಿ ಮಾಡು. ಬಂದ್ಮೇಲೆ ಮಗು ಮೊಮ್ಮಗ ಬಂದ್ಮೇಲೆ ಅವಾಗ ಅಜ್ಜಿ ಮತ್ತೆ ಮಾಡು ನೋಡು. ಏನ ಮದ್ವೆನಾ? ಮದ್ವೆ ಆಗೋ ಟೈಮ್ಗೆ ಆಗುತ್ತೆ. ಅನ್ಕೊಂಡ್ರೆ ಯಾಕೋ ಸಳ್ಳಂಗಿದ್ದೀರಪ್ಪ. ಮಂದಂಗೆ ಹುಷಾರಿಲ್ಲ ಗೈಸ್. ಅವ್ರಿಗೆ ಮೇಲೆ ಕೆಳಗಡೆ 2 ಓಪನ್ ಆಗ್ಬಿಟ್ಟಿದೆ ಗೈಸ್. ಮೊನ್ನೆ ನನ್ಗೆ ಹುಷಾರಿಲ್ಲದೆ ಇದ್ದಾಗ ಆಡ್ಕೊಂತಿದ್ದ ಗೈಸ್. ಅದಕ್ಕೆ ನೆಕ್ಸ್ಟ್ ಮಮ್ಮಿಗೆ ಬಂದ್ರು ಬರ್ಬೋದು. ಅಮ್ಮ ಸೈಕಲ್ ಅಲ್ಲಮ್ಮ, ಒಬ್ಬರಿಂದ ಒಬ್ರಿಗೆ ಹಂಗೆ. ನೆಕ್ಸ್ಟ್ ಏನ್ ತಿರ್ಗಾ ತಟ್ಟೆಗೆ ಹಾಕೋತಿದ್ಯಾ? ಬೇಯಿಸ್ಕೊಬೇಕಾ? ಗೈಸ್ ಇದು ನಮ್ಮ ಜಿಮ್ಗೆ ಹೋಗೋಕ್ಕೂ ಮುಂಚೆ ಫ್ರೀ ವರ್ಕೌಟ್. ಇದು ಇದೇ ನಾಷ್ಟ ಫ್ರೀ ವರ್ಕೌಟ್. ತಿರ್ಗ್ಸು ಪಾತ್ರೆ ಬಿದ್ದೋಗುತ್ತೆ ನೋಡಿ ನಾನು ತಿರ್ಗ್ಸೋಕೋದ್ರೆ. ಇದು ಬಂದು ಹೇಳಿದೆ ಅಲ್ವಾ ಬಾಂಡ್ಲಿ ಯಾವ್ದು ಗೊತ್ತಾ? ಇದಾ? ಅದ ಬಿಳಿ ಬಾಂಡ್ಲಿಗೆ ಕರಿ ಇಂಡಸ್ ವ್ಯಾಲಿ. ಅದಕ್ಕೇನು ಬಾಂಡ್ಲಿ ಅದೇನು ಅಷ್ಟು ಕಚ್ಕೊಳ್ಳಲ್ಲ. ಹಿಂಗಂತೆ ಎಲ್ಲ ನೋಡಿ ಹಿಂಗೆ ಬಿಟ್ಕೊಂಡ್ಬಿಡುತ್ತೆ. ಕಚ್ಕೊಂಡಿರ್ಬೇಕು ನೋಡು. ನೋಡಿ ಹೆಂಗೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಕಚ್ಕೊಂಡೈತಲ್ಲಮ್ಮ ಅಷ್ಟೊಂದು. ನೋಡು ತಿರುಗಿಸ್ಬೇಕು ನೋಡು, ಹಂಗೆ ಬಿಟ್ಬಿಡುತ್ತೆ. ಎಲ್ಲ ನೀಟಾಗಿ ಬಿಟ್ಬಿಡುತ್ತೆ. ಬಟ್ ನೀಟಾಗಿ ಜಾಸ್ತಿ ಎಲ್ಲ ಹೊಗೆ ಇಟ್ಕೊಂಡು ಆದ್ರೂ ಶೋಕಿ ಜಾಸ್ತಿ ಅಲ್ಲಮ್ಮ ನಿಂದು. ಯಾಕೆ ಇದು ಜಾಸ್ತಿ ಶೋಕಿ ಮಾಡ್ತೀಯ? ಯಾಕೆ ವಯಸ್ಸು ತಕ್ಕನಂಗೆ ಇರ್ಬೇಕು. ಕಮೆಂಟ್ ಹಾಕ್ತಾರೆ ಎಲ್ರು, ವಯಸ್ಸು ತಕ್ಕನಂಗಿದೆ ಮುದುಕಿ ಈ ಬಟ್ಟೆ ಬೇಕಾ ನಿಂಗೆ ಅಂತ. ಏನ್ ಮಾಡ್ತೀಯಾ? ಒಬ್ರು ಹಾಕ್ಬಿಡ್ಲಿ ಮುಚ್ಚಿ ಅಂತ. ಆಮೇಲೆ ನೋಡೈತೆ ಏನ್ ಮಾಡ್ತೀಯ? ಸೈಕೋ ಮುಚ್ಚಿ ಅಂದಿದ್ದಾನ ಶಾರ್ಟ್ಸ್ ಹಾಕೊಂಡು ಓಡಾಡ್ಬಿಡ್ತೀನಿ. ನೋಡಕ್ಕಾಗಲ್ಲ. ಕಣ್ಣಿಗೆ ಬೇಡರ ಕಣ್ಣ ಪತ್ತರ ಕಣ್ಗಳು ದಾನ ಮಾಡ್ಬಿಡ್ತೀನಿ. ಇದಕ್ಕೆ ರೈಸ್ ಹಾಕ್ಬಿಟ್ಟು ಅಷ್ಟೇನಾ? ಅಷ್ಟೇ. ಈರುಳ್ಳಿ ಏನಿಲ್ಲ. ಬೇಡ, ನೀನ್ ಕಳ್ಳಿ ಕೆಲಸ ಮಾಡ್ಬೇಕೈತಿತ್ತು ಅಂದ್ಬಿಟ್ಟು ಈ ತರದ್ ಮಾಡ್ತಿದ್ಯಾ ಅನ್ಸುತ್ತೈತೆ. ಹೊಸ ತಗೋಬೇಕು ಮಮ್ಮಿ ನೀನ್ ಡವ್ ಮಾಡ್ಬೇಡ ಮಮ್ಮಿ. ಬೇಕಾದ್ರೆ ಹೋಗಿ ಚೆಕ್ ಮಾಡಿ ನೋಡು. ಅಮ್ಮ ಅದು ಈರುಳ್ಳಿ ಎಲ್ಲಿ ಸಿಗಲ್ಲ ನೋಡು, ಅಲ್ಲಿ ಮಾಡೋ ಅಂತ. ಹಂಗಲ್ಲ ಎಲ್ಲಿ ಬೇಕಾದ್ರೂ ಮಾಡ್ಕೋಬಹುದು, ಮನೇಲೂ ಮಾಡ್ಬೋದು. ನೀನ್ ಮಮ್ಮಿ ನೀನ್ ಪಕ್ಕ ಕಳ್ಳಿ ಮಮ್ಮಿ. ಈರುಳ್ಳಿ ಕಟ್ ಮಾಡ್ಬೇಕು ಅಂತ ನೀನು ಕಳ್ಳು ಮೈ. ನೀನು ಈ ತರ ಸಿಂಪಲ್ ಆಗಿ ಮಾಡ್ತೀನಿ ನೋಡಿ. ಅನ್ನ ಉದ್ರಾಗ ಅನ್ನ ಮಾಡ್ಕೊಬಿಟ್ಟು ಹಿಂಗೆ ಯಾವಾಗ ಚಂದನ್ ತಿನ್ನಲ್ಲ ಅದು ಕೆಳಗಡೆ ಓಪನ್ ಆಗಿದೆ. ನೀನು ಮಾಡ್ಬೇಕಾದ್ರೆ ಏನೇನ್ ಮಾತಾಡ್ತೀಯ ಮಮ್ಮಿ? ಒಬ್ರು ಚಂದನ ಇಲ್ಲ, ವಸಂತಗೆ ಅವ್ರ ಅಪ್ಪಗೆ. ನಾನು ಫುಲ್ ಡಯಟ್ ಅಲ್ವಾ, ನಾನು ಅದಕ್ಕೆ ಒಂದೇ ಒಂದು ಸೌತೆಕಾಯಿ ಒಂದೇ ಒಂದು ಆಪಲ್ ತಿನ್ಕೊಂಡು ಹೋಗ್ತೀನಿ. ಒಂದು ತಿಂಗಳಿಗೆ 2 kg ಕಮ್ಮಿ ಮಾಡಿದ್ದೀನಿ ನಾನು. ಹೌದಾ? ಕಮೆಂಟ್ ಹಾಕಿ ಗೈಸ್. ಏನಂತ? ಅಮ್ಮ ನೀನ್ ಗ್ರೇಟ್ ಅಂತ ಅದಕ್ಕೆ ಕೇಳ್ತಾರೆ. ಅಮ್ಮ ಹೆಂಗ್ ಸಣ್ಣ ಆಗಿದ್ರೆ ಕಮೆಂಟ್ ಹಾಕಿ ಅಂತ. ಅಷ್ಟೇ. ಹೆಂಗೆ ಹೇಳ್ಬೇಕು? ಟ್ರೈನರ್ ಹೆಸರು ಹೇಳ್ಬೇಕು ನೀನು. ನಮ್ಮ ಮಗ ಹಂಗೆ ಬಿಲ್ಡಪ್ ತಗೋಬೇಕು ಅವಾಗ. ಮಮ್ಮಿ ಇದು ಎಗ್ ರೈಸ್ ಪಪ್ಪ ತಿನ್ಬಿಟ್ಟು ನಿನ್ಗೆ ಚೆನ್ನಾಗಿ ಉಗ್ದಿಲ್ಲ ಅಂದ್ರೆ ನಾನು ಹೆಸರು ಚೇಂಜ್ ಮಾಡ್ಬಿಡು. ಸೋಯಾ ಸಾಸ್ ಇಲ್ಲ, ಏನಿಲ್ಲ, ಏನು ಬೇಡ ಇದಕ್ಕೆ. ಬಿಳಿ ಹಣ್ಣಿಗೆ ನೀನೇ ಮೊಟ್ಟೆ ಹೊಡೆದು ಕೊಟ್ಬಿಟ್ಟಲ್ಲ ಅಂತ. ನೋಡು ನಾನೇ ಹಾಕಿ ಕೊಡ್ತೀನಿ. ಮಿಕ್ಸ್ ಮಾಡ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎತ್ಕೊಂಡ್ಬಿಡ್ತೀನಿ. ನಾನು ಏನು ಮಿಕ್ಸ್ ಮಾಡಲ್ಲ. ನೋಡಿ ಗೈಸ್, ಡೈನಿಂಗ್ ಟೇಬಲ್ ಬಂದ್ಮೇಲೆ ಸಾಕಿ ವಸ್ತ್ರಲ್ಲಿ ತಂಬಿಟ್ಟು ಮಾಡಿದ್ದಾರೆ. ನಾನು ಹುಷಾಗ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದಲ್ಲ, ಅದಕ್ಕೆ ವಿಡಿಯೋ ತೋರಿಸೋಕ್ಕಾಗಿಲ್ಲ. ಏನು ತಂಬಿಟ್ಟು ನೋಡಿ ಹಿಂಗೆ ಕೊತ್ತಂಬರಿ ಸೊಪ್ಪು ಯಾವತ್ತು ಹಿಂಗೆ ಬಿಡಿಸ್ಬಿಟ್ಟು ಇದ್ರ ಕೆಳಗಡೆನೂ ಒಂದು ಟಿಶ್ಯೂ ಹಾಕಿ
ಇದ್ರ ಮೇಲೆ ಇನ್ನೂ ಒಂದು ಟಿಶ್ಯೂ ಹಾಕಿ ಹಿಂಗೆ ಮುಚ್ಚಿ ಯಾವಾಗ ಕೊತ್ತಂಬರಿ ಸೊಪ್ಪು ಇಟ್ಬಿಟ್ರೆ ಮಿನಿಮಮ್ 15 ದಿವಸ ಏನಾಗಲ್ಲ, ಫ್ರೆಶ್ ಕೊತ್ತಂಬರಿ. ಇವಾಗ ತಲೆಗೆ ಹಾಕ್ಬೇಡ ನೀನು, ಅಲ್ಲಿ ಅಡುಗೆ ಮಾಡು ಬೇಗ. ಟೈಮ್ ಆಯ್ತು, ಜಿಮ್ಗೆ ಹೋಗಲ್ವಾ? ತಂಬಿಟ್ಟು ನೋಡಿ, ತಂಬಿಟ್ಟು ಮಾಡಿದ್ದೀನಿ. ತೋರಿಸ್ದೆ ಬಿಡಮ್ಮ. ಊರಕ್ಕಿ ತಂಬಿಟ್ಟು ಅಂತ ಇದೆ ಹೆಸರು. ಬೇಕಾದ್ರೆ ಕಮೆಂಟ್ ಮಾಡಿ. ಅಲ್ಲ ರೂಮಲ್ಲಿ ಇಟ್ಟಿದ್ದೀನಿ, ನಮ್ಮ ರೂಮಲ್ಲಿ. ಮಾಡು ಬೇಗ. ಏನ ಅವ್ನು 2 ಎಳ್ನೀರು ಆರ್ಡ್ರ್ ಮಾಡೋಣ ಅದಕ್ಕೆ. ಹಸಕ್ ಪಸಕ್ ನಮ್ಮ ರೂಮ್ ಅಂದ್ರೆ ಅವ್ನ ರೂಮ್ಗೆ ಹೋಗ್ತಾವನೆ. ಕ್ರಿಸ್ತವ್ ಮಮ್ಮಿ ಮಗು ಈಚೆ ಬಂದಿತ್ತು ಅನ್ಸುತ್ತೆ. ಯಾಕೆ ಆಡ್ಕೋತ? ಅಯ್ಯಪ್ಪ ಅಂತ. ಚೆನ್ನಾಗಿ ತೊಳ್ಕೊಂಡು ಸಣ್ಣ ಕಟ್ ಮಾಡ್ಕೊಂಡು. ನೋಡಿ, ಈ ರೆಸಿಪಿ ಕರೆಕ್ಟಾಗಿ 10 ನಿಮಿಷದಲ್ಲಿ ಮುಗ್ದೆ ಹೋಗುತ್ತೆ. ಏನು ಗೊತ್ತಾ, ಗೊತ್ತಿಲ್ಲ, ಬೇಗ ಮಾಡ್ಕೊಬೋದು. ಇವತ್ತು ಟೈಮ್ ಹೋಗ್ಬಿಟ್ಟಿದೆ. ನಾನು ಇವಾಗ ನಿನ್ನ ಬಿಟ್ಟು ಹೋಗ್ತೀನಲ್ಲ ಜಿಮ್ಗೆ, ಅದಕ್ಕೇನೆ ಬೇಗ ಮಾಡ್ತಾರೆ. ನಾನು ನಿನ್ನ ಬಿಟ್ಟು ಹೋಗ್ತೀನಲ್ಲ, ಇನ್ನು 10 ನಿಮಿಷ ನೀವು ಎಷ್ಟೇ ಟೈಮ್. ಹಾಂ ಅಷ್ಟೇ, ಆಯಿತು. ಆಯ್ತು, ಹಾಕೋ ಕೊತ್ತಂಬರಿ. ಇದನ್ನು ಹಿಂಗೆ ಹಾಕಿದ್ನಾ, ಹಾಕಾದ್ಮೇಲೆ ಇದಕ್ಕೆ ಅದೊಂದು ಸ್ವಲ್ಪ ತುಪ್ಪ ಎತ್ಕೊಬ. ಬೇಡ ಇಲ್ಲೇ ಇರು, ಹಾಕ್ತೀನಿ. ಒಂಚೂರು ತುಪ್ಪ ಹಾಕ್ತೀನಿ. ಇದು ತುಪ್ಪ ಹಾಕಿರಲಿಲ್ಲ, ಆದರೆ ನಾನು ಹಾಕ್ತಾಯಿದ್ದೀನಿ. ತಿಂದು ಪಪ್ಪ ನೀನು ಹೋಗ್ದಿಲ್ಲ ನನ್ನ ಮಮ್ಮಿ, ನನ್ನ ಹೆಸರು ಚಿನ್ನ. ನಂಗೆ ಅಲ್ಲಿ ಪಚ್ಚಲ ಮನೆಗೆ ಹೋದಾಗ ಹೇಳ್ಕೊಟ್ಟು ಬಂದ್ಬಿಡ್ತೀನಿ. ಏನಂತ? ಚೆನ್ನಾಗೈತೆ ಅಂತ ಹೇಳ್ರಿ ಅಂತ. ಲೈ ತಿನ್ನೋ ಅಮ್ಮ, ಬಿಳಿ ಅನ್ನಕ್ಕೆ ಮೊಟ್ಟೆ ಹುರಿದು ತಿನ್ನೋದು, ಆಮೇಲೆ ಮಾತಾಡೋ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೈ, ಆಯಿತಾ? ಮಾಡಿಕೊಂಡು ನಾನು ಬರೋಷ್ಟರಲ್ಲಿ ನನ್ನ ಮಗ ಇನ್ನೆಲ್ಲ ಅರ್ಧ ತಿಂದು ಕಾಲು ಮಾಡಿರ್ತಾನೆ. ಸ್ವಲ್ಪನೇ ತಿನ್ನೋದು ನಾನು. ಅಷ್ಟೇ 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 ಗೈಸ್, ರೆಡಿ. ಒಂದು ಅಂಗಡಿ ಹಾಕೊಡ್ತೀನಿ, ಹಿಂಗೆ ಆಡ್ತಾ ಇರು ನೀನು. ಹೆಂಗೋ ಬೆಂಗಳೂರಿಗೆ ಬಂದಿದ್ಯಾ, ಸಂಜೆ ಹೊತ್ತು ಇಲ್ಲಿ ಬಜ್ಜಿ ಬೋಂಡ ಅಂಗಡಿ ಹಾಕ್ತೀನಿ. ಯಾರಿಗೆ? ನಿನಗೇನೆ. ನಾನು ಬಜ್ಜಿ ಬೋಂಡ. ಕರೆಕ್ಟಾಗಿದ್ಯಾ, ಬೋಂಡ ಇದ್ದಂಗೆ ಇದೆಯಾ. ಬೋಂಡ ಆಂಟೀಸ್ ಬೋಂಡ ಅಂತ. ಬೋಂಡ ಆಂಟೀಸ್ ಬೋಂಡ ಮೇಲ್ಗಡೆ ಮತ್ತೆ ಆಯ್ತಾ? ಅಷ್ಟೇ. ಸೊಪ್ಪೆ ಅಷ್ಟಲ್ಲೇ ಈರುಳ್ಳಿ ಎಲ್ಲ ಇದ್ರೇನೆ ಎಗ್ ರೈಸು. ಬೇಡ ಬೇಡ, ನಿನಗೆ ಪಪ್ಪ ಉಗಿಬೇಕು, ನನಗೆ ಅದನ್ನ ನೋಡೋಕ್ಕೆ ಖುಷಿ. ಪಪ್ಪ ಒಂದು ಉಗಿಬೇಕು ನಿನಗೆ. ಹೆಂಗಿದೆ ಅಂತ ಹೇಳ್ಬೇಕು ಇವಾಗ ಪಪ್ಪ. ಹಾಯ್ ಹಾಯ್. ಹೆಂಗಿದೆ ಅಂತ ತಿಂದ್ಬಿಟ್ಟು ಹೇಳ್ಬೇಕು, ಕರೆಕ್ಟಾಗಿ ಹೇಳ್ಬೇಕು. ಏನು ಹೇಳ್ಕೊಟ್ಟಿದ್ರು ಹಂಗೆ ಹೇಳ್ಬಾರ್ದು. ನಿಖರವಾದ ಟೇಸ್ಟ್ ಹೇಳು. ನೀನು ಕುತ್ಕೋ ಸುಮ್ಮನೆ, ಏನು ಹೇಳ್ಬೇಡ. ಕರೆಕ್ಟಾಗಿ ಹೇಳ್ಬೇಕು, ಇದು ನೋಡ್ಕೊಂಡು. ಇದೇನಿದು? ಇದು ರೈಸು. ಇದೇನಿದು? ಮೊಟ್ಟೆ. ಇಂಗ್ಲೀಷಲ್ಲಿ ಏನಂತಾರೆ? ಎಗ್. ಎಗ್ಗು. ಹ್ಞೂ. ಇವಾಗ ಏನಂತಾರೆ? ಎಗ್ ರೈಸು. ತಿಂತಾ ಇದ್ರ? ಎಗ್ ರೈಸು. ಹೆಂಗೈತೆ ಹೇಳು ಒಂದಿದು. ಅದೇ ಎಗ್ ರೈಸ್ ತರನ ಆಯ್ತಾ? ಚೆನ್ನಾಗೈತಾ? ಹ್ಮ್, ಚೆನ್ನಾಗೈತೆ, ಕರೆಕ್ಟಾಗಿ ಹೇಳು. ರೈಸು ಎಗ್ಗು ಚೆನ್ನಾಗೈತಾ? ಒಟ್ಟಸ್ತಾಗ ಎಲ್ಲರಿಗೂ ಚೆನ್ನಾಗಿರುತ್ತೆ, ಒಟ್ಟು ಹಸುದೇ ಇದ್ದಾಗ ಚೆನ್ನಾಗಿರಲ್ಲ. ಗೈಸ್, ನಮ್ಮಮ್ಮ ಹೇಳ್ಕೊಟ್ಬಿಟ್ಟು ಅವರಿಗೆ. ಇದು ಬಿಳಿ ಅನ್ನಕ್ಕೆ ಎಗ್ ಬುರ್ಜಿ ಮಾಡ್ಬಿಟ್ಟು ಮಿಕ್ಸ್ ಮಾಡ್ದಂಗೆ ಐತೆ ಅಷ್ಟೇ. ಅದೇ ಕಣ ಹೇಳಿದ್ವಿ, ನೀವು ಟ್ರೈ ಮಾಡಿ. ಎಗ್ಗು ರೈಸು, ಎಗ್ ರೈಸು. ಎಗ್ ರೈಸ್ ಅಷ್ಟೇ ಅಷ್ಟೇ, ಹೆಸರಿಗೆ ಮಾತ್ರ ಎಗ್ ರೈಸ್. ಎಗ್ ರೈಸ್ ಅಷ್ಟೇ. ಒಳಗೆ ಹೋದ್ಮೇಲೆ ಏನು ಗೊತ್ತಿಲ್ಲ ಅಷ್ಟೇ. ಏನು ಬಾಬಾ, ಏನು ಬಾಬಾ? ವೈಟ್ ರೈಸ್ ಇಟ್ಬಿಟ್ಟು ಪಕ್ಕದಲ್ಲಿ ಮೊಟ್ಟೆ ಇಕ್ಕಿದ್ರೆ ರೈಸು. ನಾನು ಅದನ್ನೇ ತಾನೇ ಮಮ್ಮಿ ಹೇಳಿದ್ದು. ಮತ್ತೆ ಅವಾಗ ಏನೋ ಎಗ್ ರೈಸು ಚೆನ್ನಾಗಿತ್ತೆ ಅಂದೆ. ಹೇಳಿದ್ನಲ್ಲ, ಇದು ಎಗ್ಗು, ಇದು ರೈಸು, ಎಗ್ ರೈಸು ಅಂತ. ಅಲ್ಲ, ಅವಾಗ ಏನೋ ಅಂತಿದ್ದಲ್ಲಪ್ಪ, ಸೈಡ್ಗೆ ಇಡ್ಬೇಕು. ಅದೇ ಬಿಳಿ ಅನ್ನಕ್ಕೆ ಬಿಳಿ ಅನ್ನಕ್ಕೆ ಮೊಟ್ಟೆ ಹೊಡ್ಸ್ಕೊಟ್ಟು ಹುರಿದವಳು ಅಷ್ಟೇ. ಆ ಟೈಮ್ ಆಗೋಗೈತಲ್ಲ, ಅದಕ್ಕೆ ಸ್ಪೆಷಲ್ ವೈರಲ್ ರೆಸಿಪಿ ಅಂದ್ಬಿಟ್ಟು ನಮ್ಗೆ ಅಚಾಕ್ ಹಾಕ್ಬಿಟ್ಟು. ಇದು ಎಲ್ಲರೂ ಮಾಡ್ತಾ ಇದ್ರು, ನೀನ್ ಶೂಟ್ ಹಾಕ್ಬೇಡ. ಎಲ್ಲರೂ ಮಾಡ್ತಾ ಇದ್ರು. ಗೈಸ್, ಇದು ನಮ್ಮಮ್ಮ ಮಾಡಿರೋ ಸ್ಕ್ಯಾಮು ನಮಗೆ ಬೆಳಗ್ಗೆನೆ. ನೀವು ನಂಬಕ್ ಹೋಗ್ಬೇಡಿ, ಇದನ್ನ ಮಾಡಕ್ ಹೋಗ್ಬೇಡಿ. ನಿಮ್ಮ ಮನೇಲಿ ಒಗಿಸ್ಕೊತೀರಾ. ಎಮರ್ಜೆನ್ಸಿಗೆ ಏನಾದ್ರು ಏನು ಈರುಳ್ಳಿ ಏನಿಲ್ಲ ಅಂದಾಗ ಮಾಡ್ಕೊಂಡು ತಿಂದಿರಿ. ಈ ಥರ ಎಲ್ಲ ಮಾಡಕ್ ಹೋಗ್ಬೇಡ್ರಿ. ಈ ನಮ್ಮಮ್ಮ ಡಯಟ್ ಹೆಸರಲ್ಲಿ ಈ ಥರ 4 ಬಾಳೆಹಣ್ಣು, 4 ಆ್ಯಪಲ್ಲು, ಅಲ್ಲಿ ನೋಡಿ ಎಳ್ಳೀರು,
ಅದೇ ನಮ್ಮ ಇನ್ನೊಂದು ಅದ್ರ ಜೊತೆಗೆ ಹಾಕಿರೋದು ಗ್ಲೂಕೋಸ್ ಗ್ಲೂಕೋಸ್